ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಸುಜಾತ ಹೆಗಡೆ ಇವರು ಬರೆದ ನೌಕೆ ಅನ್ನುವ ಕವನದ ಪ್ರಶ್ನೋತ್ತರವನ್ನು ಗಮನಿಸೋಣ. ಮೊದಲಿಗೆ ನಾವು ಸುಜಾತ ಹೆಗಡೆ ಇವರ ಪರಿಚಯ ನೋಡೋಣ. ಸುಜಾತ ಹೆಗಡೆ ಇವರು 1977ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ದೋಣಗಾರದಲ್ಲಿ ಜನಿಸಿದರು. ಹೈಸ್ಕೂಲ್ ಶಿಕ್ಷಣಕ್ಕೆ ತಮ್ಮ ವಿದ್ಯಾಭ್ಯಾಸವನ್ನು ಕೊನೆಗೊಳಿಸ್ತಾರೆ. ಕೊನೆಗೆ ಗೃಹಿಣಿಯಾಗಿ ಇದ್ದುಕೊಂಡೇ ತಮ್ಮ ಓದು ಬರಹಗಳನ್ನು ಮುಂದುವರಿಸ್ತಾರೆ. ಹಾಗೆ ಅವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಉತ್ತರ ಕನ್ನಡದ ಹಲವು ವೇದಿಕೆಗಳಲ್ಲಿ ಪ್ರಸ್ತುತಿಗೊಂಡಂತಹ ಹರಿಕಥಾ ಸಾಹಿತ್ಯ, ಹಾಗೆ ಮಕ್ಕಳು ಅಭಿನಯಿಸುವಂತಹ ರೂಪಕಗಳು, ಆಶು ಕವಿತೆಗಳು ಇವು ಇವರ ಮುಖ್ಯ ರಚನೆಗಳು. ಈಗ ನಾವು ನೌಕೆ, ಸುಜಾತ ಹೆಗಡೆ ಇವರು ಬರೆದ ನೌಕೆ ಅನ್ನುವ ಈ ಕವನದ ಪ್ರಶ್ನೋತ್ತರವನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ 8 ಅಂಕಗಳ ಪ್ರಶ್ನೆ. ಮೊದಲ ಪ್ರಶ್ನೆ ನೋಡಿ. ಜೀವನದಲ್ಲಿ ನಡೆಯುವ ಆಕಸ್ಮಿಕಗಳು ಬದುಕಿನ ಎಲ್ಲ ಭರವಸೆಗಳನ್ನು ಕಳೆದುಕೊಂಡಾಗ ತಾಳ್ಮೆ ಒಂದೇ ಪರಿಹಾರವಾಗುವುದನ್ನು ನೌಕೆ ಕವನವು ಹೇಗೆ ಚಿತ್ರಿಸುತ್ತದೆ? ಉತ್ತರ ನೋಡಿ. ಸುಜಾತ ಹೆಗಡೆಯವರು ಬರೆದ ನೌಕೆ ಅನ್ನುವ ಕವನದಲ್ಲಿ ಜೀವನ ಪ್ರೀತಿ, ಜೀವನದ ಮೇಲೆ ಇರುವಂತಹ ಉತ್ಸಾಹವನ್ನು ಈ ಕವನದಲ್ಲಿ ನಾವು ಗಮನಿಸ್ಬೋದು. ಬದುಕು ಹಲವು ಆಕಸ್ಮಿಕಗಳ ಒಂದು ಸಂತೆ. ಈ ಆಕಸ್ಮಿಕಗಳಲ್ಲಿ ಕೆಲವು ಬದುಕಿಗೆ ಊರುಗೋಲು ಆಗಬಹುದು, ಇನ್ನು ಕೆಲವು ಬದುಕಿನ ಭರವಸೆಗಳನ್ನೇ ನಾಶಪಡಿಸಿ ಬಿಡಬಹುದು. ಬದುಕು ಹೀಗೆ ಭರವಸೆಗಳನ್ನು ಕಳೆದುಕೊಂಡಾಗ ತಾಳ್ಮೆ ಒಂದೇ ಪರಿಹಾರವಾಗುತ್ತದೆ ಎಂದು ಈ ಒಂದು ನೌಕೆ ಅನ್ನುವಂತಹ ಕವನದಲ್ಲಿ ಸುಜಾತ ಹೆಗಡೆಯವರು ನಿರೂಪಿಸ್ತಾ ಹೋಗ್ತಾರೆ. ಯಾವುದಕ್ಕೂ ನಾವು ತಾಳ್ಮೆಯಿಂದ ಕಾಯಬೇಕು ಅನ್ನುವಂಥದ್ದು. ಈ ಕಾಯುವಿಕೆ ಅಥವಾ ತಾಳ್ಮೆ ಬದುಕಿಗೊಂದು ದಾರಿಯನ್ನು ತಂದುಕೊಡುತ್ತದೆ. ಜೀವನ ಸಾಗರದಲ್ಲಿ ಬಾಳ ನೌಕೆ ಆಕಸ್ಮಿಕವಾಗಿ ಬಿರುಗಾಳಿಗೆ ಸಿಕ್ಕು ದಾರಿ ತಪ್ಪಿದ ಮಾತ್ರಕ್ಕೆ ತಾಳ್ಮೆ ಕಳೆದುಕೊಳ್ಳಬಾರದು, ತಾಳ್ಮೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಕ್ಷಣ ಹೊತ್ತಿನ ಬಿರುಗಾಳಿ ಅಂದರೆ ಆಗ ಬೀಸಿದಂತಹ ಬಿರುಗಾಳಿ ಸ್ವಲ್ಪ ಹೊತ್ತಿನ ಬಳಿಕ ನಿಂತು ಬಾಳನೌಕೆ ಮತ್ತೆ ಜೀವನ ಸಾಗರದಲ್ಲಿ ಸುಖಮಯವಾಗಿ ಚಲಿಸುತ್ತದೆ. ಕತ್ತಲೆಯ ನಂತರ ಬೆಳಕು ಇರುವಂಥದ್ದೇ. ಕತ್ತಲೆ ಕಳೆದ ನಂತರ ಬೆಳಕು ಕಾಣಿಸ್ತದೆ. ಈ ಬೆಳಕಿನ ಹೊಳಹು ಇಲ್ಲದೆ ಹೋಗಿದ್ದರೆ ಬಾಳನೌಕೆ ಕತ್ತಲೆಯಲ್ಲೇ ತಡವರಿಸಬೇಕಾಗುತ್ತಿತ್ತು. ಹಾಗಾಗಿ ಯಾವುದಕ್ಕೂ ತಾಳ್ಮೆ ಅಗತ್ಯ. ಈ ತಾಳ್ಮೆಗೆ ಬಾಳನ್ನು ಒದಗಿಸುವಂತಹ, ಬಾಳಿಗೆ ಭರವಸೆ ಕೊಡುವಂತಹ ಶಕ್ತಿ ಇದೆ ಎನ್ನುವಂಥದ್ದನ್ನು ಈ ಕವನ ಬಹಳ ಸೂಕ್ಷ್ಮವಾಗಿ ಧ್ವನಿಸ್ತದೆ. ಇಲ್ಲಿ ಬಾಳನ್ನು ನೌಕೆಗೂ ಜೀವನವನ್ನು ಸಾಗರಕ್ಕೂ ಹೋಲಿಸಿದ್ದಾರೆ. ಜೀವನವನ್ನು ಕಾನನಕ್ಕೂ ಬಾಳನ್ನು ಮರಕ್ಕೂ ಕೂಡ ಹೋಲಿಸಿದ್ದಾರೆ. ಈ ಬಾಳು ಅನ್ನುವುದು ಒಂದು ನೌಕೆ, ಜೀವನ ಅನ್ನುವಂಥದ್ದು ಒಂದು ಸಾಗರ. ಜೀವನ ಸಾಗರದಲ್ಲಿ ಬಾಳನೌಕೆ ಕನಸುಗಳನ್ನು ಹೊತ್ತು ಸುಖದಿಂದ ಸಾಗುತ್ತಲೇ ಇರುತ್ತದೆ. ಹೀಗೆ ಸುಖದಿಂದ ಸಾಗುತ್ತಿರುವಾಗಲೇ ಎಲ್ಲಿಂದಲೋ ಒಂದು ಬಿರುಗಾಳಿ ಬೀಸಿ ಬಂದು ಬಾಳನೌಕೆಯನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತದೆ. ಆಗ ಧೈರ್ಯ ತೆಗೆದುಕೊಳ್ಳಬೇಕು, ಧೃತಿಗೆಡುವಂತಿಲ್ಲ, ಧೈರ್ಯವನ್ನು ಕಳೆದುಕೊಳ್ಳುವಂತಿಲ್ಲ, ತಾಳ್ಮೆಯನ್ನು ಕೈ ಬಿಡುವಂತಿಲ್ಲ. ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಕಾಯಬೇಕು. ಬುದ್ಧಿಯ ಗಂಟು ಕಳೆದೇ ಹೋಯಿತು ಎಂದು ನೀರವತೆಯಲ್ಲಿ ಕುಳಿತರೆ ಬಾಳನೌಕೆ ಜೀವನ ಸಾಗರದಲ್ಲಿ ಪಯಣಿಸುವುದು ಅಸಾಧ್ಯದ ಮಾತು. ಇಲ್ಲಿ ಕವಯಿತ್ರಿ ಹೇಳುವಂತೆ, ಹೊತ್ತು ಕಳೆಯುವ ಧೈರ್ಯ ತಾಳಲು ಮತ್ತೆ ಬದುಕಿನ ಲೋಘ ಕಾಂಬುದು ಸುತ್ತುವರಿದಿಹ ಭೀಕರತೆಯಲ್ಲಿ ಹೊಳಹು ಮೂಡುವುದು. ಸ್ವಲ್ಪ ಸಮಯ ಕಾಯ್ದರೆ ಕಡು ಬಿಸಿಲು ತಾನಾಗಿಯೇ ಬಾನಿನ ಅಂಚಿನಿಂದ ಇಳಿಯುತ್ತದೆ. ಸಂಜೆ ಮೂಡುವವರೆಗೆ ತಾಳಿದರೆ ದೂರ ತೀರದ ಪಂಜಿನ ಮನೆ ಭರವಸೆಯ ತೀರವನ್ನು ತೋರಿಸುತ್ತದೆ. ಬದುಕಿನ ಅನುಭವದ ಹಾಲನ್ನು ಊಡಿಸಿ
ನೈಜ ಸಹನೆಯನ್ನು ಅಂದರೆ ತಾಳ್ಮೆಯನ್ನು ಹೊರೆಗೆ ಹಚ್ಚಿಸಿ ಬದುಕನ್ನು ತಂದುಕೊಡುತ್ತದೆ. ಹೀಗೆ ಬದುಕಲ್ಲಿ ಸುಖ ದುಃಖ ನೆರಳು ಬೆಳಕಿನಂತೆ. ಇಂತಹ ಸಮಯದಲ್ಲಿ ತಾಳ್ಮೆಯೊಂದೇ ಪರಿಹಾರ ಎನ್ನುವುದನ್ನು ಈ ಕವನ ಸೂಚಿಸುತ್ತದೆ. ಇನ್ನು ವಿದ್ಯಾರ್ಥಿಗಳೇ, 5 ಅಂಕದ ಪ್ರಶ್ನೋತ್ತರ ನೋಡಿ. ನೌಕೆ ಕವನದ ಆಶಯವನ್ನು ವಿವರಿಸಿರಿ. ಉತ್ತರ ನೋಡಿ. ಸುಜಾತ ಹೆಗಡೆಯವರು ಬರೆದ ನೌಕೆ ಎಂಬ ಕವನವು ಜೀವನೋತ್ಸಾಹವನ್ನು ತುಂಬುವಂತಹ ಕವನ. ಬದುಕು ಅನ್ನುವಂಥದ್ದು ಆಕಸ್ಮಿಕಗಳ ಒಂದು ಸಂತೆ. ಈ ಆಕಸ್ಮಿಕಗಳಲ್ಲಿ ಕೆಲವು ಬದುಕಿನ ಭರವಸೆಗಳನ್ನೇ ನಾಶಪಡಿಸಿ ಬಿಡಬಹುದು. ಬದುಕು ಹೀಗೆ ಭರವಸೆಯನ್ನು ಕಳೆದುಕೊಂಡಾಗ ತಾಳ್ಮೆ ಒಂದೇ ಪರಿಹಾರವಾಗುತ್ತದೆ. ಯಾವುದಕ್ಕೂ ಕೂಡ ಅವಸರ ಮಾಡುವಂತಿಲ್ಲ, ಕಾಯಬೇಕಷ್ಟೆ. ಈ ಕಾಯುವಿಕೆ ಅಥವಾ ತಾಳ್ಮೆ ಬದುಕಿಗೊಂದು ಓಘವನ್ನು ತಂದುಕೊಡುತ್ತದೆ. ಜೀವನ ಸಾಗರದಲ್ಲಿ ಬಾಳಿನ ನೌಕೆ ಆಕಸ್ಮಿಕವಾಗಿ ಬಿರುಗಾಳಿಗೆ ಸಿಕ್ಕಿ ದಾರಿ ತಪ್ಪಿದ ಮಾತ್ರಕ್ಕೆ ತಾಳ್ಮೆ ಕಳೆದುಕೊಂಡರೆ ನಡೆಯದು. ಆಗ ತಾಳುವುದೇ ಪರಿಹಾರ. ಕ್ಷಣ ಹೊತ್ತಿನ ಬಿರುಗಾಳಿ ನಿಂತು ಬಾಳನೌಕೆ ಮತ್ತೆ ಜೀವನ ಸಾಗರದಲ್ಲಿ ಸುಖಮಯವಾಗಿ ಚಲಿಸುವುದುಂಟು. ಕತ್ತಲೆಯ ನಂತರ ಬೆಳಕು ಇದ್ದದ್ದೇ. ಬೆಳಕಿನ ಹೊಳಹು ಇಲ್ಲದೆ ಹೋಗಿದ್ದರೆ ಬಾಳನೌಕೆ ಕತ್ತಲೆಯಲ್ಲಿಯೇ ತಡವರಿಸಬೇಕಾಗುತ್ತಿತ್ತು. ಹಾಗಾಗಿ ಯಾವುದಕ್ಕೂ ಕೂಡ ತಾಳ್ಮೆ ಅಗತ್ಯ. ಈ ತಾಳ್ಮೆಗೆ ಬಾಳಿಗೆ ಒಂದು ಭರವಸೆಯನ್ನು ಕೊಡುವಂತಹ ಅಪಾರವಾದ ಶಕ್ತಿ ಇದೆ ಎಂಬ ವಿಶಿಷ್ಟ ಧ್ವನಿಯನ್ನು ಈ ಕವನ ಪ್ರತಿಪಾದಿಸುತ್ತದೆ. ಇಲ್ಲಿ ಈ ಬಾಳನ್ನು ನೌಕೆಗೂ ಮರಕ್ಕೂ ಹಾಗೂ ಜೀವನವನ್ನು ಸಾಗರಕ್ಕೂ ಕಾಡಿಗೂ ಹೋಲಿಸಿದ್ದಾರೆ. ಇನ್ನು ವಿದ್ಯಾರ್ಥಿಗಳೇ, ಟಿಪ್ಪಣಿ ನೌಕೆ ಅನ್ನುವಂತಹ ವಿಷಯವನ್ನೇ ಕೊಡ್ಬೋದು. ಹಾಗಾಗಿ ಇದನ್ನೇ ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಿಸಿಬಿಡಿ. ಅಂಕಗಳು ಖಂಡಿತವಾಗಿಯೂ ದೊರಕ್ತದೆ. ಇನ್ನು ನಾವು ಸಂದರ್ಭವನ್ನು ನೋಡೋಣ. ಒಟ್ಟಿಗೆ 2 ಸಂದರ್ಭ ಇದೆ ನೋಡಿ. ಆ 2 ಸಂದರ್ಭಕ್ಕೂ ಒಂದೇ ಉತ್ತರವನ್ನು ಬರೆಯಿರಿ. ಮೊದಲ ಸಂದರ್ಭ, ದೂರ ತೀರದ ಬಾಳ ಪಯಣಕ್ಕೆ 100 ಬಗೆಯ ಮೂರ್ತ ರೂಪ. ಎರಡನೇದು, ಸಂಭ್ರಮದಿ ನಡೆಯುತ್ತಿರೆ ಮೆಲ್ಲಗೆ ಸುಖದ ಮೋಹದೊಳು. ನಿಮಗೆ ಸಂದರ್ಭ ಯಾವ ರೀತಿ ಬರಿಬೇಕಂತ ಗೊತ್ತಿದೆ ಮೊದಲೇ. ಹೀಗೆ ಬರೆಯಿರಿ, ಅಥವಾ ನಿಮಗೆ ಯಾವ ರೀತಿ ಗೊತ್ತಾಗ್ತದೋ ಅಥವಾ ಹಿಂದಿನಿಂದಲೂ ಹೇಗೆ ಬರೀತಾ ಇದ್ರೋ ಅದೇ ರೀತಿಯಲ್ಲಿ ಬರೆಯಿರಿ. ಈ ಮೇಲಿನ ಸಾಲನ್ನು ಸುಜಾತ ಹೆಗಡೆಯವರು ಬರೆದ ನೌಕೆ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಯಿತ್ರಿ ಹೇಳ್ತಾರೆ. ಬಾಳನೌಕೆಯ ಪಯಣ ಎನ್ನುವುದು ಜೀವನ ಸಾಗರದ ಒಂದು ಬಹುದೂರದ ಪಯಣ. ಆದರೆ ಈ ಪಯಣ ಸಾಗರದ ತೀರವನ್ನು ಹಾಗೂ ಜಗದ ಪರಿವೆಯನ್ನು ಮರೆತು ಸುಖದ ಮೋಹದಲ್ಲಿ ಸಂಭ್ರಮದಿಂದಲೇ ಸಾಗುತ್ತಾ ಇರುತ್ತದೆ. 100 ಬಯಕೆಗಳನ್ನು ಹೊತ್ತು ಪಯಣಿಸುತ್ತಲೇ ಇರುತ್ತದೆ. ದಾರಿ ಅಲೆಗಳ ಕುಣಿತ ದಾಟದಲ್ಲಿ ಇದೊಂದು ಹಿತವಾದ ಯಾನ ಎಂದೇ ಹಿಗ್ಗುತ್ತಾ ಬಾಳನೌಕೆ ಸಾಗುತ್ತಲೇ ಇರುತ್ತದೆ ಎಂಬುದನ್ನು ವಿವರಿಸುವ ಅಥವಾ ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮೇಲಿನಂತೆ ಹೇಳುತ್ತಾರೆ. ಇನ್ನು ಮುಂದಿನ ಸಂದರ್ಭ ನೋಡಿ. ಒಟ್ಟಿಗೆ 3 ಇದೆ ನೋಡಿ. ಆ 3ಕ್ಕೂ ಇದೇ ಉತ್ತರವನ್ನು ಬರೆಯಿರಿ. 10 ದಿಕ್ಕುಗಳೊಂದು ಗೂಡಿಸಿ ಹೊತ್ತು ಮರೆಯಿತು ಬಾನು ಭುವಿಯಲಿ. ಎರಡನೇದು, ಸುತ್ತುವರಿದ ಭೀಕರತೆಯಲ್ಲಿ ಹೊಳಹ ಹುಡುಕಿರಲು. ಮೂರನೇದು, ಸಂಜೆ ಮೂಡಲಿ ದೂರ ತೀರದ ಪಂಜಿನ ಮನೆಯು. ಉತ್ತರ ನೋಡಿ. ಈ ಮೇಲಿನ ಸಾಲನ್ನು ಸುಜಾತ ಹೆಗಡೆಯವರು ಬರೆದ ನೌಕೆ ಎಂಬ ಕವನದಿಂದ ಆರಿಸಲಾಗಿದೆ. ಬಾಳನೌಕೆಯ ಸಂಭ್ರಮವನ್ನು ವಿವರಿಸುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮಾತನ್ನು ಹೇಳುತ್ತಾರೆ. ಜೀವನ ಸಾಗರದಲ್ಲಿ ಬಾಳನೌಕೆ ಸುಖದಿಂದ ಪ್ರಯಾಣವನ್ನು ಮಾಡುತ್ತಿರುವಾಗ ಎಲ್ಲಿಂದಲೋ ಬಿರುಗಾಳಿ ಬೀಸಿ ಬಂದು ಬಾಳನೌಕೆ ಅಸ್ತವ್ಯಸ್ತ ಅಲ್ಲೋಲ ಕಲ್ಲೋಲವಾಗುತ್ತದೆ. ಜೀವನ ಸಾಗರದ ಮಾರ್ಗದಲ್ಲಿ 10 ದಿಕ್ಕುಗಳನ್ನು ಒಂದುಗೂಡಿಸಿ ಭಾನುಭುವಿಯನ್ನು ಒಂದು ಮಾಡಿ ಮೆರೆಯುತ್ತದೆ ಈ ಬಿರುಗಾಳಿ. ಆಸೆ ಕಬಳಿಸಿ ಎದೆಯ ಗೂಡಲಿ ಭೀತಿಯ ಕಿಚ್ಚನ್ನು ಹೊತ್ತಿಸುತ್ತದೆ. ಆಗ ಧೈರ್ಯ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ತಾಳ್ಮೆ ಮತ್ತು ಧೈರ್ಯಗಳಿಂದ ಕಳೆದು ಹೋದರೆ ಮತ್ತೆ ಬದುಕಿನ ಓಘ, ಇದನ್ನು ತಾಳ್ಮೆಯಿಂದ ಕಾದರೆ ಮತ್ತೆ ಬದುಕಿನ ಓಘ ಕಂಡು ಬರುತ್ತದೆ. ಸುಡುವ ಬಿಸಿಲು ತಾನಾಗಿಯೇ ಬಾನಿನಂಚಿಗೆ ಇಳಿಯುತ್ತದೆ. ಸಂಜೆಯವರೆಗೆ ಕಾದರೆ ದೂರ ತೀರದ ಪಂಜಿನ ಮನೆ ಭರವಸೆಯ ತೀರವನ್ನು ತೋರಿಸಿ ಬದುಕಿನ ಅನುಭವದ ಹಾಲನ್ನು ಉಣಿಸ್ತದೆ. ಮತ್ತೆ ಬದುಕಿನ ಪ್ರವಾಹ ಧುಮ್ಮಿಕ್ಕುತ್ತದೆ. ಇದನ್ನು ವಿವರಿಸುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮೇಲಿನಂತೆ ಹೇಳುತ್ತಾರೆ. ವಿದ್ಯಾರ್ಥಿಗಳೇ, ಇನ್ನು 1 ಅಂಕದ ಪ್ರಶ್ನೆ ನೋಡಿ. ನೌಕೆ ಈ ಕವನವನ್ನು ಬರೆದ
ಕವಿ ಯಾರು? ಉತ್ತರ ಸುಜಾತ ಹೆಗಡೆ. ಎರಡನೇ ಪ್ರಶ್ನೆ, ನೌಕೆ ಕವನದ ಆಶಯವೇನು? ಉತ್ತರ, ಬದುಕಿನಲ್ಲಿ ಸುಖದಂತೆ ದುಃಖವೂ ಕೂಡ ಸಹಜ, ದುಃಖ ಬಂದಾಗ ತಾಳ್ಮೆ ವಹಿಸಬೇಕು ಎನ್ನುವುದನ್ನು ತಿಳಿಸುವುದೇ ಈ ಕವನದ ಆಶಯ. ಮೂರನೇ ಪ್ರಶ್ನೆ, ಜೀವನವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಕಡಲಿಗೆ. ನಾಲ್ಕನೇ ಪ್ರಶ್ನೆ, ಬಾಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಪಯಣಕ್ಕೆ. ಐದನೇ ಪ್ರಶ್ನೆ, ಜೀವನ ಸಾಗರದಲ್ಲಿ ಯಾವ ಪಯಣ ಸಾಗಿದೆ? ಉತ್ತರ, ಜೀವನ ಸಾಗರದಲ್ಲಿ ಬಾಳ ಪಯಣ ಸಾಗಿದೆ. ಆರನೇ ಪ್ರಶ್ನೆ, ಬಾಳ ಸುಖದಲ್ಲಿ ಯಾವುದನ್ನು ಮರೆಯುತ್ತೇವೆ? ಉತ್ತರ, ಬಾಳ ದಂಡೆಯನ್ನು ಮರೆಯುತ್ತೇವೆ. ಏಳನೇ ಪ್ರಶ್ನೆ, ದುಃಖ ಕಾಲದಲ್ಲಿ ನೆಮ್ಮದಿ ಯಾವುದು? ಉತ್ತರ, ದುಃಖ ಕಾಲದಲ್ಲಿ ನೆಮ್ಮದಿ ಬಾಳ ದಂಡೆ. ಎಂಟನೇ ಪ್ರಶ್ನೆ, ಬಾಳ ದಂಡೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಸಾಗರದ ದಂಡೆಗೆ. ಒಂಬತ್ತನೇ ಪ್ರಶ್ನೆ, ಬಾಳ ಪಯಣ ಜೀವನದ ಸಾಗರದಲ್ಲಿ ಸುಖದಿಂದ ತೇಲುವಾಗ ಏನು ಅಪ್ಪಳಿಸುತ್ತದೆ? ಉತ್ತರ, ದುಃಖದ ಬಿರುಗಾಳಿ. ಕೊನೆಯ ಪ್ರಶ್ನೆ, ದೂರದ ತೀರದ ಪಂಜು ಏನನ್ನು ಸೂಚಿಸುತ್ತದೆ? ಉತ್ತರ, ಬದುಕಿನ ಆಸರೆಯ ನೆಮ್ಮದಿಯನ್ನು ಸೂಚಿಸುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಸುಜಾತ ಹೆಗಡೆ ಇವರು ಬರೆದ ನೌಕೆ ಅನ್ನುವ ಕವನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನಿಮ್ಮಲ್ಲೇ ಕೆಲವರಿಗಾದರೂ ಉಪಯೋಗವಾಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಹಾಕಿದ್ದೇನೆ. ಕೆಲವೊಂದು ವಿದ್ಯಾರ್ಥಿಗಳು ಪರೀಕ್ಷಾ ಕಾಲದಲ್ಲಿ ಮಾತ್ರ ತಯಾರಿಯನ್ನು ನಡೆಸ್ತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ವೃತ್ತಿಯಲ್ಲಿ ಇದ್ದುಕೊಂಡು ಪಾಠವನ್ನು ಈ ಶಿಕ್ಷಣವನ್ನು ಮುಂದುವರಿಸುವಂತಹ ಒಂದು ವರ್ಗದ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅಂಥವರಿಗೆಲ್ಲ ಉಪಯೋಗವಾಗಲಿ ಅನ್ನುವ ಕಾರಣದಿಂದ ಈ ಪಾಠವನ್ನು ಮಾಡಿದ್ದೇನೆ, ಈ ಪ್ರಶ್ನೋತ್ತರವನ್ನು ಮಾಡಿದ್ದೇನೆ. ವಿದ್ಯಾರ್ಥಿಗಳೇ, ಇದಕ್ಕಿಂತಲೂ ಉತ್ತಮ ವಿವರಣೆಯನ್ನು ನಿಮ್ಮ ಅಧ್ಯಾಪಕರು, ನಿಮ್ಮ ಉಪನ್ಯಾಸಕರು ಈಗಾಗಲೇ ನೀಡಿರ್ತಾರೆ. ಸರಿ ವಿದ್ಯಾರ್ಥಿಗಳೇ, ಪರೀಕ್ಷೆಗೆ ಶುಭವಾಗಲಿ, ಶುಭವೇ ಆಗುತ್ತದೆ. ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.